ಕನ್ನಡ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಎಂದು ಹೆಸರುವಾಸಿಯಾಗಿರುವ ವಿ. ರವಿಚಂದ್ರನ್ ಅವರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಅವರ ಯಶಸ್ಸಿನ ಕಥೆಗಳನ್ನೇ ಹೆಚ್ಚು ಕೇಳುತ್ತೇವೆ. ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವುದು ಅವರ ಇನ್ನೊಂದು ಮುಖ. ಇಂದು ಅವರ ಜೀವನದಲ್ಲಿ ಎದುರಾದ ಸಂಕಷ್ಟಗಳಿಗೆ ಕಾರಣವೇನು ಎಂದು ಕೇಳಿದರೆ ಕೆಲವರು ಅವರ ಸಿನಿಮಾಗಳಲ್ಲಿ ಬಳಕೆಯಾದ ಭಾಷೆಯನ್ನೇ ಉಲ್ಲೇಖಿಸುತ್ತಾರೆ. ವಿಶೇಷವಾಗಿ ಅವರು ತಮ್ಮದೇ ಗೀತ ರಚನೆಗಳಲ್ಲಿ ಬಳಸಿದ ಕೆಲವು ಪದಗಳು ಮೈಯೆಲ್ಲ ಮುದ್ದೆ ಮುದ್ದೆ, ತಬಲ ತಬಲ ಗೀತೆಗಳು ಎಂಬಂತಿವೆ, ಶುದ್ಧ ಕನ್ನಡದ ಸೌಂದರ್ಯವನ್ನು ಕಡಿಮೆ ಮಾಡಿವೆ ಎಂಬ ಟೀಕೆಗಳು ಕೇಳಿಬಂದಿವೆ. ಅದರ ಜೊತೆಗೆ ಅವರ ಹಾಡುಗಳಲ್ಲಿ ಚರಣ, ಪ್ರಾಸದಂತಹ ಸಾಂಪ್ರದಾಯಿಕ ಸಾಹಿತ್ಯ ನಿಯಮಗಳನ್ನು ಪಾಲಿಸದಿರುವುದು ಕೂಡ ಸಾಹಿತ್ಯ ಪ್ರಿಯರಿಗೆ ಅಸಮಾಧಾನ ತಂದಿತು. ಈ ಕಾರಣಗಳಿಂದ ಅವರ ಕೆಲ ಸಿನಿಮಾಗಳು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ ಎಂಬ ಅಭಿಪ್ರಾಯವೂ ಇದೆ. ಸಿನಿಮಾಗಳು ನಿರಂತರವಾಗಿ ಸೋಲು ಕಾಣುತ್ತಿದ್ದಂತೆ ಅದು ಅವರ ಆರ್ಥಿಕ ಸ್ಥಿತಿಗೂ ಪರಿಣಾಮ ಬೀರಿತು. ದೊಡ್ಡ ಕನಸುಗಳನ್ನು ಹೊತ್ತು ನಿರ್ಮಿಸಿದ ಚಿತ್ರಗಳು ವಿಫಲವಾದಾಗ ಅದರ ಹೊರೆ ಸಹ ದೊಡ್ಡದಾಗುತ್ತದೆ. ಆ ಸಂದರ್ಭದಲ್ಲಿ ಅವರು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಎಂಬುದು ಸಹ ಸತ್ಯ. ಆದರೆ ಈ ಎಲ್ಲದನ್ನೂ ಒಟ್ಟಿಗೆ ನೋಡಿದಾಗ ಕನ್ನಡಕ್ಕೆ ಅಪಮಾನ ಮಾಡಿದ ಕಾರಣದಿಂದಲೇ ಈ ಸ್ಥಿತಿ ಎಂದು ನೇರವಾಗಿ ಹೇಳುವುದು ಸ್ವಲ್ಪ ಅತಿರೇಕವಾಗಬಹುದು. ಕಲಾವಿದನ ಪ್ರಯೋಗಗಳು ಕೆಲವೊಮ್ಮೆ ಯಶಸ್ಸು ತರುತ್ತವೆ, ಕೆಲವೊಮ್ಮೆ ವಿಫಲವಾಗುತ್ತವೆ. ಅದು ವಿ. ರವಿಚಂದ್ರನ್ ರವರ ಪ್ರಯಾಣದ ಜೀವನದ ಒಂದು ಭಾಗ ಎನ್ನಬಹುದು.